You really think you can beat me? I'm the best in the world! 1, 2, 3! ಮಚ್ಚ ಆಕ್ಸಿಡೆಂಟ್ ಆಗಿದ್ದು ಉಸಿರಾಡೋದತ್ತಲ್ಲ, ಬೇಗ ಬಾ ಮಚ್ಚ. ಏನಂದೆ? ಎವಡೆ ಸಾಯ್ತರ ಆಗ್ತಿದೆ, ಬೇಗ ಬರೋ. ಮಿಂಟ್ರಿ ಬೈಕ್ ಇಲ್ಲ, ನೀನೇ ಬಂದ್ ಕರ್ಕೊಂಡು ಹೋಗು. ಹಲೋ ಮಾಮ್. ಲೋ ಅರ್ಜೆಂಟ್ ಕೆಲ್ಸ ಇತ್ತು ಕಣ. ಸರಿ ಮುಗಿಸ್ಕೊಂಡ್ ಫೋನ್ ಹಾಕು. ಗೋಳಿ ಮಗ. ಏನಾ? ಲೋ ಮಚ್ಚ, ನಾನು ಈ ವರ್ಷನೂ IAS ಆಗೋದೆ ಕಣ. IAS ಆಗೋದ? ವರ್ಷ ಇಡೀ ನನ್ ಜೊತೆ ಸಾಯ್ತಿದ್ದೆ, ಯಾಕೆ ಪಲ್ಲಾಗ್ಬಿಟ್ಟೆ? ಲೋ IAS ಅಂದ್ರೆ ಸಿಂಗಲ್ ಅಂತ ಮಚ್ಚ. ಕಾಲೇಜಲ್ಲಿ ಯಾವ್ದೋ ಆಗಿತ್ತು ಅಂತಲ್ಲ ಮಚ್ಚ. ಅವಳು ನನ್ ಹೃದಯ ಕಟ್ಬಿಟ್ಲು ಮಚ್ಚ. ನೀನ್ ಅವಳು ಕಿಡ್ನಿ ಕಟ್ಬಿಡು, ಇಬ್ರು ಮಾರ್ಬೋದು ದುಡ್ಡು ಮಾಡ್ಕೊಂಬೋಣ. ಮತ್ತೆ ಏನ್ ನ್ಯೂ ಇಯರ್ ಪಾರ್ಟಿ? ಪಾರ್ಟಿ ನಾನೇ ಟೀ ಕುಡಿಯೋಕೋ ಕಾಸಿಲ್ಲ ಅಂತ ಸಾಯ್ತಾ ಇದೀನಿ. ಪಾರ್ಟಿ ಅಂತೆ ಪಾರ್ಟಿ. ನಾನಿನ್ನ ಮದುವೆನಾ? ಮೈಮೇಲ್ ಮಲ್ಲಿಗೆ ಇಲ್ಲ ಅಂದ್ರು ಗಂಧದ ಮರಿಕೆ ಡೈರೆಕ್ಟ್ ಕಾಂಪಿಟೇಷನ್ ಮಂತ್ಯ ಕಣಕ. ಹೇ ಗೂಗಲ್, ಬೆಂಕಿ ಅಂತಲೇ ಅಡಿಗೆ ಮಾಡೋದು ಹೇಗೆ? ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಕರೆಂಟ್ ಸ್ಟವ್ ಮೇಲೆ ಇಡ್ಬೇಕಾ? ಆ ಪಾತ್ರೆಯನ್ನು ತಗೊಂಡೋಗಿ 4 ಮನೆಯಲ್ಲಿ ಭಿಕ್ಷೆ ಎತ್ಕೊಂತೀನಿ, ನಾಚಿಕೆಗೆ ತೊಳೆ. ಎಲ್ಲೋದ್ರೂ ಹುಚ್ಚ ಇರೋಕೆ ಕಷ್ಟ ಆಗುತ್ತೆ. ನಕ್ಕನ್ ಎಲ್ಲೋದ್ರು ಕಚ್ಚಡ ಮಾತ್ರ. ನಕ್ಕನ್ ಎಲ್ಲ ಡೀಸೆಂಟ್ ಬಟ್ಟೆ ಹಾಕೋ ಬರ್ತಾರೆ, ಆದ್ರೆ ಫ್ಲಶ್ ಮಾಡಾರ ಹಂಗೆ ಹೋಗ್ತಾರೆ. ಹೆಂಗ್ ಮಾಡ್ಲಿ? ಹೆಗಲ್ ಮೇಲೆ ತಗೋರೋ, ಗಾಂವ್ ಆಕತಿ. ಏನಾಯ್ತು ನಿಂಗೆ? ಹಿಂಗೆ ಸ್ವಲ್ಪ ಟೆನ್ಷನ್. ಯಾಕೋ, ಏನ್ ವಿಷಯಕ್ಕೂ ಟೆನ್ಷನ್ ನಿಂಗೆ? ಎಣ್ಣೆ ಬಾಟ್ಲು ಖಾಲಿ ಆಗ್ಬಿಡೈತೆ. ನಾಚಿಕೆ ಆಗಲ್ವಾ ನಿಂಗೆ? ಎಣ್ಣೆ ಹೊಡಿತೀನಿ ಅಂತಿದ್ಯಾ? ನಾಚಿಕೆ ಅಂತಕ್ಕೆ ನಾನು ಬಟ್ಟೆ ಬಿಚ್ಕೊಂಡ ಕುಡಿತೀನಿ, ಬಟ್ಟೆ ಎಲ್ಲ ಹಾಕೊಂಡು ಆರಾಮಾಗಿ ಕುತ್ಕೊಂಡು ಕುಡಿತೀನಿ. ನೋಡಿ, ಎಣ್ಣೆ ನಿನ್ನ ಇಷ್ಟು ಹಾಳು ಮಾಡಿದ್ದೆ, ಎಲ್ಲದಕ್ಕೂ ಉಲ್ಟಾ ಸೇರ ಜವಾಬ್ ಕೊಡ್ತೀಯ. ನೀನ್ ಯಾವಾಗ ಎಣ್ಣೆ ಹೊಡ್ತಿದ್ಯಾ? ಇಲ್ಲ. ಆಯ್ತು, ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಪ್ಪ. ಒಂದ್ ಕಡೆ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ, ಇನ್ನೊಂದ್ ಕಡೆ 50 ರೂಪಾಯಿಗೆ 10 ಬಾಟ್ಲು ಲಿಮೆನ್ ಜ್ಯೂಸ್ ಕೊಡ್ತಾವ್ರೆ. ನೀನ್ ಯಾವ್ದನ್ ಚೂಸ್ ಮಾಡ್ತೀಯಾ? ನಾನ್ ಲೆಮನ್ ಜ್ಯೂಸೇ ತಗೊಂತೀನಿ. ಎಣ್ಣೆ ತಗೊಂಡ್ಬಿಟ್ಟು ನನ್ ಬಾಡಿ ನಾನೇ ಕಾಲ್ ಮಾಡ್ಕೊಂಡ್ಲಿ. ನೋಡ್ರ, ಲೆಮನ್ ಜ್ಯೂಸ್ ನಿನ್ ತಲೆ ಎಷ್ಟು ಹಾಳು ಮಾಡಿದೆ. ನೀನ್ ಉಲ್ಟಾ ಸೀದಾ ಜವಾಬ್ ಕೊಡ್ತಾ ಇದೀಯ. ಇವಾಗ ಯಾರಾದ್ರೂ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ ಅಂದ್ರೆ ಅದನ್ನ ನಾವು ತಗೊಂಡ್ಬಿಡ್ಬೇಕು. ಅದನ್ನ ತಗೊಂಡ್ಬಿಟ್ಟು ನಾವು 50 ರೂಪಾಯಿ ಒಂದ್ ಬಾಟ್ಲ್ ಹಂಗೆ ಬೇರೆಯವ್ರಿಗೆ ಮಾರ್ಬಿಟ್ಟು ಕಾಸು ಮಾಡ್ಬೇಕು. ನೀನ್ ಜೀವನ ಪೂರ್ತಿ ಬರೀ ನಿಂಬೆ ಜ್ಯೂಸೇ ಕುಡಿತಾ ಇದ್ದೆ. ಇವಾಗ ನಾನ್ ಬೆಸ್ಟ್, ನೀನ್ ಬೆಸ್ಟ್. ಹೆಂಗೆ ಮರಿ ನಾವು ಕೊಟ್ಟಿ 256 ಟಾರ್ಗೆಟ್. ನಿಜ ಅಲ್ಲ, ಅದು AI. ಅದು AI ಫುಲ್ ಫಾರ್ಮ್ ಹೇಳು ನೋಡೋಣ. ಅದು AI ಗೊತ್ತಿಲ್ಲ, AINI ಗೊತ್ತು. AINI ಅದ್ಯಾವ್ದು? ಅವ್ನ ಅಮ್ಮನ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ಏನಪ್ಪ ಗಿಲ್ಲು, ಯಾಕಾಗೈತ್ ನಿನ್ ಫೇಸ್ ಡಲ್ಲು? ಇಲ್ಲ, ನೀನೆ ನಂಗೆ ಮೋಸ ಮಾಡ್ರೆ ಅದೇ ನಿಮ್ ಕಡೆ ಬ್ಯಾಟಿಂಗು ಚೆನ್ನಾಗ್ ಆಡ್ತಾರೆ, ಬಾಲಿಂಗು ಚೆನ್ನಾಗ್ ಆಗ್ತಾರೆ. ನಮ್ ಕಡೆ ಹಂಗೆ ಇಲ್ಲ, ಅದೆಲ್ಲ AI. ಅದು AI. ನೋಡ್, ನಾನ್ ನಿಂಗೆ ಹೇಳಿಲ್ವಾ? ನೋಡು ನಾವ್ ಆಡಿದ್ದು AI. ಹೌದೌದು AI. ಹೌದು AI. ನೀವ್ ಆಡಿದ್ದು? ನಾವ್ ಆಡಿದ್ದು ರಿಯಲ್ಸ್. ಮಕ್ಕಳ ಬಂದ್ರೆ ಇಬ್ರಿಗೂ ಜೋಡ್ ಹೊಡೆದಾಕ್ಬಿಡ್ತೀನಿ. ನೋಡ್, ಕ್ಯಾಪ್ಟನ್ ಅಂದ್ರೆ ನಮ್ ತರ ಇರ್ಬೇಕು. 33 ಬಾಲ್ಗೆ 93 ರನ್ನು. ಇನ್ನ ಒಬ್ರು ಬಿಡ್ತಾರೆ 50 ಬಾಲ್ಗೆ 50 ರನ್ ನೋಡಿ ಅವರು. ನಮ್ದು ಬಿಡಲಿ. ಇಲ್ಲಿ ಯಾರೋ SRH ಫ್ಯಾನ್ ನಿಮ್ಗೆ ಗುರುಸ್ತೋಳ್ ನೋಡಿ. ಇಲ್ಲಿ ಯಾರು? 2016 రిపీట్ అవ్వబోతుంది. ఈసారి SRH మాదే కప్. ఎవరొస్తారు చూసుకుందాం రా బై. రండి మీరు ಏನ್ಲ ಅವಳು ಏನೇನೋ ಮಾತಾಡ್ತಾವಳೆ? ನನ್ಗೂ ಗೊತ್ತಿಲ್ಲ ಮಾಮ್. ಆರೆಂಜ್ ಆರ್ಮಿ ಫೋನ್ ಹಾಕು ಒಂದ್ಸರಿ. ಆರೆಂಜ್ ಆರ್ಮಿ ಅಂಟೆ ಸುನಾಮಿ. ಹಲೋ, ಯಾರ್ಲ ಅವಳು ನಿಮ್ ಫ್ಯಾನ್? ವಿಡಿಯೋದಲ್ಲಿ ರಂಡಿ ಗಿಂಡಿ ಅಂತವಳೆ. ಹಂಗೇನಿಲ್ಲ ಮಾಮ್, ರಂಡಿ ಅಂದ್ರೆ ತೆಲುಗುಲಿ ಬನ್ನಿ ಅಂತ ಅರ್ಥ. ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಇನ್ನ ಏನಂದ್ಲು ಹಾಕು ನೋಡೋಣ. రండి చూసుకుందాం. SRH ఈసారి కప్పు కొట్టి తీరుతారు. మాది కప్పు. ಮೀದೆ ಕಪ್ಪು. ಫಸ್ಟ್ ಇವತ್ ಮ್ಯಾಚ್ ಗೆಲ್ಲಿ, ಆಮೇಲೆ ನೋಡೋಣ ಆರ್ ರಂಡಿನ ಇಲ್ಲ ನೀವು ರಂಡಿನ ಅಂತ. ಅಂದ್ರೆ ಆರ್ ಬರ್ತಾರ ಇಲ್ಲ ನೀವು ಬರ್ತೀರಾ ಅಂತ. ಏನು ಆಗ ನಮ್ಮೇಲೆ ಗೆದ್ಬಿಟ್ಟು ಬಾಯಿಗೆ ವಿಜಿಲ್ ಇಕ್ಕೊಂಡಿದ್ರಿ, ಈಗ ಇಟ್ರಲ್ಲ ಅವ್ರು ನಿಮ್ ಬಾಯಿಗೆ. ನಮ್ದೇನೋ ಆಗೋಯ್ತು ಅಂಕಲ್, ಈಗ ಅವ್ರ ಫೈನಲ್ಸ್ಗೆ ಹೋಗೋರೆ. ನಿಮ್ಗ ಅದೆಲ್ಲೆಲ್ಲಿ ಇಡ್ತಾರೋ ನೋಡ್ಕೊಳ್ರಿ ಫಸ್ಟು. ಏನ ಮಚ್ಚ, ಸಮುದ್ರ ಪಕ್ಕದಲ್ಲೇ ಇದ್ದಂಗಿದ್ಯಾ?
ನಾ ಫೈನಾನ್ಸ್ ಹೋಗಿರೋದನ್ನ ನೋಡಿ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದೆ, ಏನ್ ಕತೆ? ಏ ಅಷ್ಟೊಂದ್ ಸೀನ್ ಇಲ್ಲಮ್ಮ. ಹೌದಾ? ಮತ್ತೆ ನಿಮ್ ಮನೆಗೆ ಒಬ್ಬನ್ ಕೆಲಸದವ್ರನ್ನ ಕಳಿಸ್ತೀನಿ ನೋಡು. ಏನಕ್ಕೆ? ನೆನೆ ನಾ ಫೈನಲ್ ಹೋಗಿರೋದನ್ನ ನೋಡಿ ನಿಂದ ಅದೆಲ್ಲ ಸುಟ್ಟೋಗೋಯ್ತೋ ಏನೋ, ಅದಕ್ಕೆಲ್ಲ ಬರ್ನಲ್ ಹಚ್ಚೋದಕ್ಕೆ. ಫೈನಲ್ ಹೋಗಿದ್ದೀರಾ ಅಷ್ಟೇ, ನೀವ್ ಇನ್ನ ಗೆದ್ದಿಲ್ವಲ್ಲ. ಅಲ್ಲ, ಫೈನಲ್ ಹೋಗಿರೋದಕ್ಕೆ ಈ ರೇಂಜ್ ಉಳ್ಕೊಂಡಿದ್ದೀರಾ, ಇನ್ ಗೆದ್ರೆ ಗೋಮ ಹೊರಟೋಗ್ತೀರಲ್ಲ. ಯಾವ್ದಕ್ಕೂ ಫೈನಲ್ ದಿವಸ ನಿಮ್ ಮನೆ ಹತ್ರಗೆ ಆಂಬುಲೆನ್ಸ್ ಕಳ್ಸಿರ್ತೀನಿ. ಯಾಕಂದ್ರೆ ನಾವು ಗೆದ್ಮೇಲೆ ಕೋಮ ಹೊರಟೋಗ್ಬಿಟ್ಟೆ ನೀವು, ಆಮೇಲೆ ನಾವ್ ಯಾರಿಗೆ ಟೀಕೆ ಹೊಡ್ಸೋದು? 29 ಬಾಲಲ್ಲಿ 97 ರನ್ನು. ಇವನು ವೈಭವ್ ಸೂರ್ಯವಂಶಿ ಮನುಷ್ಯನ ರಾಕ್ಷಸನ ಗುರು, ದನ ಕೊಡ್ದಂಗೆ ಹೊಡಿತಾನೆ. ಒಬ್ಬ ಬೌಲರ್ಗೂ ಸಮೇತ ಎಕ್ಸ್ಪೆಕ್ಟ್ ಕೊಡಲ್ಲ. ಕ್ರಿಸ್ ಗೇಲ್ ಒಂದು ದಾಖಲೆ ಮುರಿದ್ಬಿಟ್ಟ ಪುಣ್ಯಾತ್ಮ. ಕ್ರಿಸ್ ಗೇಲ್ ಅವರು 2012ರಲ್ಲಿ 59 ಸಿಕ್ಸ್ ಹೊಡೆದಿದ್ದು ಪುಣ್ಯಾತ್ಮ. ಇವನು ನೋಡ್ರೆ 61 ಸಿಕ್ಸ್ ಹೊಡ್ಬಿಟ್ಟ. ಇನ್ನೂ ಮುಗ್ದಲ್ಲಿ ಇನ್ನೂ ಒಂದು ಮ್ಯಾಚ್ ಐತೆ ಪುಣ್ಯಾತ್ಮಗೆ. ಅದು ಹೆಂಗ್ ಹೊಡಿತಾನೆ ಗುರು, ನಾಯಿ ಹೊಡ್ದಂಗೆ ಹೊಡಿತಾವನೆ ಪುಣ್ಯಾತ್ಮ. ಜಸ್ಟ್ ಮಿಸ್ಸು. ಕ್ರಿಸ್ ಗೇಲ್ 30 ಬಾಲಿಗೆ 100 ಮಾಡಿದ್ದ, ಇವನು ಜಸ್ಟ್ ಇದೊಂದು ಕ್ಯಾಚ್ ಇಡಂಗಿಲ್ಲ. 29 ಬಾಲಿಗೆ 100 ಆಗಿಬಿಡೋದು, ದಾಖಲೆ ಆಗ್ಬಿಡೋದು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಏನ್ ಶಿಷ್ಯ ಎಕ್ಸಾಮ್ ಇತ್ತಂತೆ, ಏನಾಯ್ತು? ಅಯ್ಯೋ ಏನ್ ಕೇಳ್ತ್ಯಾ, 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ, ರಿಸಲ್ಟ್ 3 ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು. 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ಲಿ ಹೊಡೆದ್ರು. ನಿಂಗ್ ಲೈಫಲ್ಲಿ 3 ಅನ್ನೋದು ತುಂಬಾ ಆಗ್ಬರುತ್ತೆ ಅನ್ಸುತ್ತೆ. ಸಾಮಾನು ನಂಗ್ ಲೈಫಲ್ಲಿ ಏನೇನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗ್ 3 ಸಲ ದೃಷ್ಟಿ ತಕೊಂಡು ರೋಡ್ಗೆ ಎಷ್ಟೇ ಅಪ್ಪ. ಯಾರೋ ಒಬ್ಬ ಬೇವರ್ಸಿ ಅವ್ನ ಬೈಕ್ ನ ನಿಂಬೆಹಣ್ಣು ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ. ಬಿಡು ಹೋಗ್ಲಿ, ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆ ಅಪ್ಪ. ಆದ್ರೆ ಗೋಳಿ ಮಗ ಮೂಲದಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಹಣ್ಣು ಇಸಿದ್ರು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ ಮನೆಗೆ ಬಂದ್ 3,000 ರೂಪಾಯಿ ಇಸ್ಕೊಳ್ಳೋದ. ನಮ್ಮಪ್ಪ ಅದೇ ಬೆಳ್ತ ಇನ್ನೂ 3 ಅವರ್ ನೋಡಿದ್ರು. ಹಲೋ, ಹೇಳಮ್ಮ. ಏನ್ ಮಾಡ್ತಿದ್ಯೋ? ಹಂಗೆ ಮಲಗಿದ್ದೆ. ಎದ್ದೇಳು. ಎದ್ದೆ. ಒಂದ್ ಕೆಲ್ಸ ಮಾಡು, ಕಿಚನ್ಗೆ ಹೋಗಿ ಹೇಳ್ತೀನಿ. ಬಂದೆ. ಲೈಟರ್ ಕಾಣತ್ತಾ? ಐತೆ. ಹಚ್ಚದ್ನ. ಹಚ್ಚಿದೆ. ಏನಾಗ್ಲಿಲ್ವಾ? ಇಲ್ಲ, ಏನಾಗ್ಲಿಲ್ಲ. ಯಾಕಮ್ಮ? ಅಯ್ಯೋ, ಗ್ಯಾಸ್ ಆನ್ ಮಾಡಿ ಬಂದ್ಬಿಟ್ಟಿನ ಅನ್ಕೊಂಡು ಅದಕ್ಕೆ ಟೆಸ್ಟ್ ಮಾಡಿದೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಎಲ್ಲಿ ತಪ್ಪು ಮಾಡಿದೆ? ಮಚ್ಚ, ಆಕ್ಸಿಡೆಂಟ್ ಆಗಿದ್ದು ಉಸಿರಾಡ ತಪ್ತಿಲ್ಲ. ಬೇಗ ಬಾ ಮಚ್ಚ. ಏನಂದೆ? ಎವಡೆ ಸಾಯತರ ಆಗ್ತಿದೆ, ಬೇಗ ಬರೋ. ಮಿಂಡ್ರಿ, ಬೈಕಿಲ್ಲ, ನೀನೇ ಬಂದ್ ಕರ್ಕೊಂಡು ಹೋಗು. ಏನ್ರಿ ನನ್ನ ನೋಡ ನಿಮ್ಗ ಅನ್ಸಂಗಿಲ್ಲ? ಏನಂತೇಳಿ? ದೇವ್ರ ಮ್ಯಾಲೆ ನಿಮಗ್ ಜೋಡಿ ಮಾಡ್ಯಾನಂತೇಳಿ. ಹೌದು, ಜಗಳ ಮಾಡ್ಲಕ್ ಮಾತ್ರ ಕೆಳಕ್ ಕಳ್ಸ್ಯಾನ. ಇವತ್ತು ವಾಲಿಬಾಲ್ ಆಡ್ಬಿಡೋದೆ. ನಿಮ್ಮಿಬ್ರಿಗೂ ವಾಲಿಬಾಲ್ ಆಡಕ್ ಬರುತ್ತಾನೆ? ನೀನ್ ಟೆನ್ಷನ್ ತಗೊಳಮ್ಮ, ನಾನ್ ಮುಂಚೆ ವಿರಾಟ್ ಕೊಹ್ಲಿ ಟೀಮ್ ಅಲ್ಲಿ ಆಡ್ತಾ ಇದ್ದೆ. ನಿಂಗೂ ಆಡಕ್ ಬರ್ತಾನೇನಾ? ಮ್ಯಾಮ್, ನಾನ್ ಮುಂಚೆ MS ಧೋನಿ ಜೊತೆ ಆಡ್ತಿದ್ದೆ. ವಾ, ಮಸ್ತ್ ಬರೋ, ಈ ಟೀಮ್ ಹೊಡೆದ್ ಮನೆ ಕಳ್ಸ್ಬೋಣ. ಎಲ್ಲೋ ಮಿಸ್ ಹೊಡಿತೈತಲ್ಲ. ವಿರಾಟ್ ಕೊಹ್ಲಿ, MS ಧೋನಿ ವಾಲಿಬಾಲ್. ಅವ್ರಿಬ್ರು ಕಬಡ್ಡಿ ತಾನೇ ಆಡ್ತಾ ಇದ್ದಿದ್ದು. ಇವತ್ತು ಒಳ್ಳೆ ಲಾಭ ಮಾಡ್ಬಿಡೋದೆ. ಹಲೋ, ನಿಮ್ ಹೆಂಡತಿ ನನ್ನ ಹತ್ರ ಅವಳೆ. ಅವಳನ್ನ ನೀನೇ ಹಿಡ್ಕೊಂಡ್ಬಿಡು, ನನ್ನನ್ ಸಾಯಿಸ್ಬೇಡ ಪ್ಲೀಸ್. ನಿನ್ನನ್ ಸಾಯಿಸ್ಬಾರ್ದ? ಲೋಪ, ನಾನು ಲವರ್ ಅಲ್ಲ, ಕಿಡ್ನಾಪ್ ಮಾಡಿರೋದ್ ನಾನು. ಹೌದಾ? ಹಂಗಾರ ಓಕೆ. ನಿನ್ ಹೆಂಡತಿ ನಾಳೆ ಬೆಳಗ್ಗೆ ಸೂರ್ಯನ್ ನೋಡ್ಬೇಕಾ? ಹಂಗಾರ 5 ಲಕ್ಷ ಕಳ್ಸಿ. ಹಂಗಾರ ಬೇಡ ಬಿಡ್ರಿ, ಅವಳು ನೈಟ್ ಒಟ್ಟಿಗೆ ಚಂದ್ರನ್ ನೋಡ್ಲಿ. ತಲೆಗಿಲೆ ಕೆಟ್ಟೈತ ನಿಂಗೆ. ನಿಮ್ ಹೆಂಡತಿ ಸಾವು ಬದುಕನ್ ಮಧ್ಯೆ ಆಟ ಆಡ್ತಾವಳೆ. ಹಾಲ್ ತಾಮತ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಆಟ ಆಡ್ತಾವಳ. ಲೇ ಚಪ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೋ. ಇವತ್ ನೈಟ್ ಅಷ್ಟಲ್ಲಿ ನಂಗೆ ಕಾಸು ಬರ್ಲಿಲ್ಲ ಅಂದ್ರೆ ನಿಮ್ ಹೆಂಡತಿದ್ ಒಂದ್ ಕಾಲ್ ಕಟ್ ಮಾಡ್ಬಿಡ್ತೀನಿ. ಮತ್ತೆ ಇನ್ನೊಂದ್ ಕಾಲು ಅದ್ ನಾಳೆ ಕಟ್ ಮಾಡ್ತೀನಿ. 2 ಇವತ್ತೇ ಕಟ್ ಮಾಡ್ಬಿಡು. ಲೇ ಲೋಪ, ನನ್ನ ಹೇಳ್ತಾರೆ ನಿಮ್ ಹೆಂಡತಿ ಕಾಲ್ ಕಟ್ ಮಾಡ್ತೀನಿ ಅಂತ. ನಾನೆಲ್ಲಿ ಬೇಡ ಅಂದೆ. ಹೊಟ್ಟೆ ಎಷ್ಟು ಉರ್ತಾವ್ರು. ಲೇ, ನಂಗೆ ಯಾಕೋ ಇಷ್ಟು ರೋದನೆ ಕೊಡ್ತೀಯಾ? ಒಂದ್ ಕೆಲ್ಸ ಮಾಡ, ಒಂದ್ 2 ಲಕ್ಷ ಹೋಗ್ಬಿಟ್ಟು ನಿಮ್ ಹೆಂಡತಿನ ಕರ್ಕೊಂಡು ಹೋಗ್ಬಿಡು. 2 ಲಕ್ಷ ಎಲ್ಲ ತುಂಬಾ ಜಾಸ್ತಿ ಆಯ್ತು, ಆಗಲ್ಲ. ಮತ್ತೆ ಇನ್ ಎಷ್ಟು ಕೊಡ್ತೀಯಾ? ಮನೆ ಹತ್ರ ಬಾ, ಪ್ಲಾಸ್ಟಿಕ್ ಸಾಮಾನು ಹಾಲ್ ಕವರ್ ಐತೆ, ತಗೊಂಡೋಗು. ಲೇ, ನನ್ ಕಿಡ್ನಾಪರ್ ಕಣೋ, ಪೇಪರ್ ಅವನ್ನೆಲ್ಲ ಬೇವರ್ಸಿ. ಹತ್ರ ಅದೇ ಇರೋದು, ಇವಾಗ ಬೇಕಾದ್ರೆ ತಗೊಂಡೋಗು. ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಸಪೋರ್ಟ್ ಮಾಡೋದು?